ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬಾಣಲಿನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಬಾಣಲಿಗೆ ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್. ಎಣ್ಣೆ ಬಿಸಿ ಆಯಿತು. ಈಗ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋಣ. 4 ಈರುಳ್ಳಿ ಹಾಕ್ತಿದ್ದೀನಿ ನಾನು. 4 ಅಂದರೆ ದಪ್ಪನೇ ಇತ್ತು ಫ್ರೆಂಡ್ಸ್. ಒಂದು 1/4 kg ಈರುಳ್ಳಿ ಹಾಕಿದ್ದೀನಿ ಇದಕ್ಕೆ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಅದ್ರ ಮೇಲೆ ಇದಾಗೋದು. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಘಮ ಎಲ್ಲ ಹೋಗಬೇಕು ಫ್ರೆಂಡ್ಸ್. ಆನಿಯನ್ನು ರೋಸ್ಟ್ ಆಗೋದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ ಫ್ರೆಂಡ್ಸ್. ಚೆನ್ನಾಗಿ ರೋಸ್ಟ್ ಆಗಬೇಕು ಆನಿಯನ್ನು. ಆ ಥರ ರೋಸ್ಟ್ ಮಾಡ್ಕೊಳ್ಳಿ. ಚಪಾತಿ ಮತ್ತು ಪರೋಟ, ದೋಸೆ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ರೈಸ್ ಬೇಕಾದ್ರೂ ಕಲಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಎಂಡವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು 2 ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ಆ್ಯಡ್ ಮಾಡ್ಕೊಳ್ತೀನಿ. ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್. ಮಕ್ಕಳು ತಿಂತಾರೆ ನಮ್ಮ ಮನೆಯಲ್ಲಿ. ಮಕ್ಕಳಿಗೆಲ್ಲ ಪಲ್ಯದಲ್ಲಿ ಮೆಣಸಿನ್ಕಾಯಿ ಸಿಕ್ಕಿದ್ರೆ ಅವ್ರು ಎತ್ತಿ ಇಡೋಕ್ಕಾಗಲ್ಲ, ಕಾಣಲಿಲ್ಲ ಅಂದರೆ. ಅದರಿಂದ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮ್ಮ ಆಪ್ಷನು ಚಿಲ್ಲಿ ಹಾಕಂಗಿದ್ರೆ ಅಂದರೆ ಚಿಲ್ಲಿ ಹಾಕ್ಕೋಬೋದು, ಚಿಲ್ಲಿ ಪೌಡರ್ ಬೇಡ ಅಂತ ಅಂದರೆ. ಇಲ್ಲಾಂದರೆ 2 ಸೇರಿಸಿ ಹಾಕ್ಕೊಳ್ತೀವಿ ಅಂತ ಅಂದರೆ 2 ಹಾಕ್ಕೋಬೋದು ಫ್ರೆಂಡ್ಸ್. ಈಗ ನಾನು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತೀನಿ. ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಅದು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಲಿ ಚೆನ್ನಾಗಿ ಫ್ರೆಂಡ್ಸ್. ನೋಡಿ, ಈ ಥರ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಆ ಥರ ಚೆನ್ನಾಗಿ ಫ್ರೈ ಆಗ್ತಿದೆ. ಈಗ ಫ್ರೆಂಡ್ಸ್ ನಾನು ಇದಕ್ಕೆ ಏನೇನು ಮಸಾಲೆ ಐಟಮ್ಸ್ ಹಾಕ್ತೀನಿ ನೋಡಿ. ಇವಾಗ ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನು. ಮತ್ತು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ 1/4 ಟೇಬಲ್ ಸ್ಪೂನು. ಮತ್ತು ಗರಂ ಮಸಾಲ ಯಾವುದಾದ್ರೂ ತೊಗೊಳ್ಳಿ ಫ್ರೆಂಡ್ಸ್, ಪರವಾಗಿಲ್ಲ. ನೋಡಿ ಇಷ್ಟೇ, 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ ಆಯಿತಾ. ಚಿಕನ್ ಮಸಾಲ ಆದರೂ ಪರವಾಗಿಲ್ಲ, ಮಟನ್ ಮಸಾಲ ಆದರೂ ಪರವಾಗಿಲ್ಲ, ಮತ್ತು ವೆಜ್ ಮಸಾಲ ಆದರೂ ಪರವಾಗಿಲ್ಲ. ಗರಂ ಮಸಾಲ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನಾನು ನೋಡಿ 4 ಮೊಟ್ಟೆನ 4 ಅಲ್ಲ 5 ಮೊಟ್ಟೆ ಇದೆ. 5 ಮೊಟ್ಟೆನ ಈ ಥರ ಬಟ್ಲಿಗೆ ಒಡೆದಾಕೊಂಡಿದ್ದೀನಿ. ಅದು ಮೊಟ್ಟೆಯಲ್ಲಿ ಏನಾದರೂ ಮೊಟ್ಟೆ ಹಳೆ ಸ್ಟಾಕ್ ಆಗಿದ್ದರೆ ಕೆಟ್ಟೋಗ್ಬಿಟ್ಟಿರುತ್ತೋ ಏನೋ ಅಂತ ಅಂದ್ಬಿಟ್ಟು ನಾವು ಡೈರೆಕ್ಟ್ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಈ ಥರ ನೋಡಿಬಿಟ್ಟು ಚೆಕ್ ಮಾಡಿ ಇದು ಮಾಡಬೇಕು ಫ್ರೆಂಡ್ಸ್. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಉಪ್ಪನ್ನ ಸ್ವಲ್ಪ ಕಮ್ಮಿ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಮೊಟ್ಟೆಲೂ ಉಪ್ಪಿನಾಂಶ ಇರುತ್ತೆ. ಮತ್ತು ನಾವು ಅವಾಗಲೂ ಸ್ವಲ್ಪ ಹಾಕಿದ್ದು, ಅದಕ್ಕೆ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಬೇಕಾದ್ರೆ ಕಮ್ಮಿ ಇದ್ದರೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೆ, ಅದನ್ನೇ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದನ್ನು ಫ್ರೈ ಆಗಲಿ ಮೊಟ್ಟೆ ಜೊತೆ. ಆಯಿಲ್ ಬೇಕಾದ್ರೆ ಇನ್ನೂ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ತುಂಬ ಏನು ಆಯಿಲ್ ಹಾಕೋಕ್ಕೆ ಹೋಗೋದಿಲ್ಲ, ನಾರ್ಮಲಿ ಹಾಕ್ಕೊಳ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು. ಒಬ್ರೊಬ್ರು ತುಂಬ ಆಯಿಲ್ ಯೂಸ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ 1-2 ನಿಮಿಷ ಉರಿನ ಜಾಸ್ತಿ ಮಾಡ್ಕೊಳ್ಳಿ, ಮತ್ತು 1 ನಿಮಿಷ ಉರಿನ ಸಣ್ಣ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ತಳ ಸೀಯುತ್ತೆ, ಮೊಟ್ಟೆ ಚೆನ್ನಾಗಿ ಫ್ರೈ ಆಗೋಲ್ಲ. ಮೊಟ್ಟೆ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂತಂದರೆ ಅದೊಂಥರ ಸ್ಮೆಲ್ ಬಂದುಬಿಡುತ್ತೆ. ಚೆನ್ನಾಗಿ ಫ್ರೈ ಆದರೆ ಅಂದರೆ ಅದು ಸ್ಮೆಲ್ ಇರೋದಿಲ್ಲ.
ಫ್ರೆಂಡ್ಸ್ ಇದು ಹೇಳಲ್ವಾ, ನನ್ನ ಮನೆಗಂತೂ ನನ್ನ ಮಕ್ಕಳಿಗೆ ಚಪಾತಿಗೆ ಕೊಟ್ಬಿಟ್ರೆ ಚಪಾತಿ ತಿನ್ಬಿಟ್ಟು ಇನ್ನೂ ಉಳಿಸ್ಕೊಂಡು ರೈಸ್ಗೂ ಇದನ್ನೇ ಕಲಿಸ್ಕೊಂಡು ತಿಂತಾರೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಅದನ್ನೇ ಹೇಳಿದ್ದು, ಚಪಾತಿಗೆ ಮತ್ತು ಪರೋಟಾಗೆ, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾವು ಎಗ್ ರೈಸ್ಗೆ ಇದು ಟೊಮೆಟೊ ಹಾಕಲ್ಲ, ಇದಕ್ಕೆ ಟೊಮೆಟೊ ಹಾಕಿದ್ದೀವಿ ಅಷ್ಟೇ ಪಲ್ಯಕ್ಕೆ. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆದರೆ ಉದುದ್ರಿಗಾಗುತ್ತೆ ನೋಡಿ ಫ್ರೆಂಡ್ಸ್. ಬಾಣಲಿಲೆಲ್ಲ ಒಂಥರ ಎಣ್ಣೆ ನಿಂತ್ಕೊಳೋ ಥರ ಆಗುತ್ತೆ. ಆವಾಗ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಅಂದ್ಬಿಟ್ಟು ಮಟನ್ ಮಾತ್ರ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲ ಅಂತ ಅಂದರೆ ನಾವು ಊಟ ಮಾಡಿರೋ ತಟ್ಟೆ ಸಹ ಥರ ಸ್ಮೆಲ್ ಬರ್ತಿರುತ್ತೆ. ಮೊಟ್ಟೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ನಮಗೆ ಅದು ಕಾಣುತ್ತೆ ಬೇಗ ಫ್ರೈ ಆಗಿಬಿಡೈತೆ ಅಂತ ಅಂದ್ಬಿಟ್ಟು, ಆದರೂ ಇಲ್ಲ, ಮೊಟ್ಟೆ ಚೆನ್ನಾಗಿ ಫ್ರೈ ಆದ್ರೇ ಅದ್ರದ್ದು ಏನು ಸ್ಮೆಲ್ ಇರುತ್ತೆ ಅದೆಲ್ಲ ನೀಟಾಗಿ ಇದಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೈನಲಿ ಮೊಟ್ಟೆ ಪಲ್ಯ ರೆಡಿ ಆಯಿತು, ತೋರಿಸ್ತೀನಿ ಫ್ರೆಂಡ್ಸ್. ಫೈನಲಿ ಮೊಟ್ಟೆ ಪಲ್ಯ ರೆಡಿ ಆಯಿತು. ಚಪಾತಿ ಮಾಡಿದೆ ನೋಡಿ, ನೀವೊಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್. ಫೈನಲಿ ಮೊಟ್ಟೆ ಪಲ್ಯ ಚಪಾತಿ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ಹಿಡಿದ್ರೆ ಕಂಟಿನ್ಯೂ ಆಗ್ತೀನಿ.